ಎನ್ನ ಮನದಾಳದಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಬರುವ ಕಮ್ಮತ್ತಿಗೆಯ ಗಿರಿಮಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಠದಲ್ಲಿ ಪ್ರಾರಂಭದಲ್ಲಿ ಅನೇಕ ಪವಾಡಗಳು, ಲೀಲೆಗಳು ನಡೆದಿರುತ್ತವೆ. ಹೀಗಾಗಿ ಇದು ಅದ್ಭುತವಾದ, ರೋಚಕವಾದ, ಮನಮೋಹಕವಾದ ಇತಿಹಾಸವನ್ನು ಹೊಂದಿದೆ. ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ರಿ, ಏಕೆಂದರೆ ಮಸೀದಿಯು ಹೇಗೆ ಮಠವಾಗಿ ಪರಿವರ್ತನೆ ಆಯಿತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ, ಹಾಗೆ ಶೇರ್, ಕಾಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿರಿ ಎಂದು ಹೇಳುತ್ತಾ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಕಮ್ಮತ್ತಗಿ ಊರಿಗೆ ಕಮ್ಮತ್ತಗಿ ಎಂಬ ಹೆಸರು ಹೇಗೆ ಬಂದಿತು ಎಂದು ತಿಳಿಯೋಣ. ಹುನಗುಂದ ತಾಲೂಕಿನಲ್ಲಿ ಬರುವ ಈ ಊರು ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಮತ್ತು ಶ್ರೀ ಹೊಳೆಹುಚ್ಚೇಶ್ವರ ಮಠದ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಈ ಊರಿನ ಜನರು ಕಮ್ಮತ್ತದ ಉದ್ಯೋಗ ಮಾಡುತ್ತಿದ್ದರಿಂದ, ಅಂದರೆ ಇಲ್ಲಿನ ಜನರು ನೇಕಾರಿಕೆ, ವ್ಯವಸಾಯ, ಕೂಲಿ ಕೆಲಸ ಮತ್ತು ಇತರೆ ಕೆಲಸವನ್ನು ಕಮ್ಮತ್ತ ಅಂದರೆ ಉದ್ಯೋಗವನ್ನು ಮಾಡುವುದರಿಂದ ಕಮ್ಮತ್ತಗಿ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ಶರಣ ಪರಂಪರೆಗೆ ಬಹು ವರ್ಷಗಳ ಇತಿಹಾಸವಿದೆ. 12ನೇ ಶತಮಾನದ ಬಸವಾದಿ ಶಿವಶರಣರ ನಡೆ ನುಡಿ ಇಂದಿಗೂ ಅನುಕರಣೀಯ. ಈ ಒಂದು ಸತ್ಪರಂಪರೆಗೆ ಹಣೆಮನೆದು ಶರಣರಲ್ಲಿ ಅಗ್ರ ಶರಣರೆನಿಸಿಕೊಂಡವರು ಮಹಾಪ್ರಸಾದಿ ಮರಳು ಶಂಕರ ದೇವರಾಗಿರುತ್ತಾರೆ. ಅನೇಕ ಶರಣು ಸಾಧು ಸಂತರಲ್ಲಿ ಶ್ರೇಷ್ಠರೆನಿಸಿಕೊಂಡ ಮರಳು ಶಂಕರ ದೇವರು ಶ್ರೀ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ ಮೂಲ ಕರ್ತೃಗಳೆಂದು ಹೆಮ್ಮೆಯಿಂದ ಹೇಳಬಹುದು. ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಅಚ್ಚೊತ್ತಿದಂತಿರಬೇಕು ಮನಲಿಂಗದಲ್ಲಿ ಎಂದು ಷಣ್ಮುಖ ಶಿವಯೋಗಿಗಳು ಹೇಳುವಂತೆ, ಈ ಮಠದ ಮೂಲ ಕರ್ತೃಗಳು ಮರಳು ಶಂಕರರಾದರೂ ಮುಂದೆ ಅವರು ಅಲ್ಲಿನ ಜನರ ದೃಷ್ಟಿಯಲ್ಲಿ ಹೊಳೆಹುಚ್ಚೇಶ್ವರನಾದ ನಿಲುವು, ಭಾವ, ಲಿಂಗ ಪೂಜೆಯ ನಿಷ್ಠೆ ಜನಸಾಮಾನ್ಯರಿಗೆ ತಿಳಿಯಲಿಲ್ಲ. ಆ ಕಾರಣಕ್ಕಾಗಿ ಇವರನ್ನು ಹುಚ್ಚೇಶ್ವರನೆಂದು ಕರೆದರು. ಹೇಗೆಂದರೆ, ಶ್ರೀ ಮರಳು ಶಂಕರ ದೇವರು ಶ್ರೀಶೈಲ ಪರ್ವತದಿಂದ ಬಂದ ಬಳಿಕ ಕಮ್ಮತ್ತಿಗೆಯ ಊರಿನ ಹತ್ತಿರವಿರುವ ಮಲಪ್ರಭಾ ನದಿಯ ತೀರದಲ್ಲಿ ಪೂಜಾನುಷ್ಠಾನಕ್ಕೆ ಕುಳಿತಿದ್ದರು. ಅದೇ ವೇಳೆಯಲ್ಲಿ ಹೊಳೆಯು ತುಂಬಿ ಹರಿದು ಬರ್ತಾ ಇತ್ತು. ಅದನ್ನು ನೋಡಿದ ಸುತ್ತಮುತ್ತಲಿನ ಕಮ್ಮತ ಮಾಡುತ್ತಿದ್ದ ಜನರು ಆತನನ್ನು ಕರೆಯುತ್ತಿದ್ದರು. ಅಲ್ಲಿ ಏನು ಮಾಡುತ್ತಿದ್ದೀರಿ? ಬಾರಪ್ಪ, ಹೊಳೆ ತುಂಬಿ ಹರಿಯುತ್ತಿದೆ, ನೀರು ಭಾಳಷ್ಟು ಬರುತ್ತಿದೆ, ಬೇಗ ಬಾರಪ್ಪ, ಹೊರಗೆ ಬಾರಪ್ಪ ಅಂತ ತಿಳ್ಕೊಂಡು ಜನರೆಲ್ಲರೂ ಕರೆಯುತ್ತಿದ್ದರು. ಆದರೆ ಆ ಮನುಷ್ಯ ಯಾವುದಕ್ಕೂ ಲೆಕ್ಕಿಸದೆ ಶ್ರೀ ಮರಳು ಶಂಕರ ದೇವರು ಮೌನಾನುಷ್ಠಾನದಲ್ಲಿ ಧ್ಯಾನಾಸಕ್ತರಾಗಿ ಏಕಚಿತ್ತದಿಂದ ಕುಳಿತಿದ್ದರು. ಜನರೆಲ್ಲರೂ ಹೊಳೆ ತುಂಬಿ ಹರಿಯಾಕತ್ತೈತಿ, ಎಷ್ಟು ಕೂಗಿದ್ರು ಹೊರಗೆ ಬರೋಲ್ರು, ಏನು ಹುಚ್ಚ ಅದಾನಪ್ಪ ಅಂಥೇಳಿ ಜನರು ಅನ್ನಲಾರಂಭಿಸಿದರು. ಅಲ್ಲಿಯೇ ಕೋಟೆಕಲ್ ದೇಸಾಯಿಯ ಶಿವನಪ್ಪ ನಾಯಕನ ತೋಟವಿತ್ತು. ಆ ತೋಟದಲ್ಲಿ ಕೆಲಸ ಮಾಡಲು ಕಮ್ಮತ್ತಿಗರನ್ನು ಅಂದರೆ ಕೆಲಸಗಾರನ್ನು ಇಟ್ಟಿದ್ದರು. ಅವರು ಶಿವನಪ್ಪ ದೇಸಾಯಿ ಅವರಿಗೆ ಸ್ವಾಮಿಗಳು ಹೊಳೆಯಲ್ಲಿ ಮುಳುಗಿ ಹೋದರು, ನಾವು ಎಷ್ಟು ಕರೆದರೂ ಸ್ವಾಮಿಗಳು ಬರಲಿಲ್ಲ, ಏನು ಹುಚ್ಚರು ಅದಾರ್ರಿ ಅವರು, ನಾವು ಎಷ್ಟೇ ಕೂಗಿದ್ರು ಅವರು ಹೊರಗೆ ಬರಲಿಲ್ಲ ಎಂದು ಹೊಳೆಯಲ್ಲಿಯೇ ಮುಳುಗಿ ಹೋದರೆಂದು ಸುದ್ದಿಯನ್ನು ಅವರು ಹೇಳಿದರು. ಈ ಸುದ್ದಿಯನ್ನು ಕೇಳಿದ ಅವರು ಬಹಳಷ್ಟು ಚಿಂತಾಕ್ರಾಂತರಾದರು. ಅದೇ ದಿನ ರಾತ್ರಿ
ಅವರ ಕನಸಿನಲ್ಲಿ ಬಂದು, ಶಿವಣ್ಣ, ನೀನು ಏನೂ ಚಿಂತಿಸಬೇಡ, ನಾನು ಇಲ್ಲಿ ಹೊಳೆಯಲ್ಲಿ ಆನಂದದಿಂದ ಕುಳಿತಿರುವೆನು, ನೀನು ನಾಳೆ ನಮ್ಮ ದರ್ಶನಕ್ಕೆ ಬಾ ಎಂದು ಕಾವಿ ಉಡುಪನ್ನು ತೊಟ್ಟ ವ್ಯಕ್ತಿ ಇವರ ಕಿವಿಯಲ್ಲಿ ಬಂದು ಹೇಳಿ ತಕ್ಷಣ ಮಾಯವಾದಂತಾಯಿತು. ಮರುದಿನ ಬೆಳಗ್ಗೆ ಶಿವನಪ್ಪ ದೇಸಾಯಿಯು ಊರಿನ ಪ್ರಮುಖರೆಲ್ಲರಿಗೂ ತನ್ನ ಶುಭ ಸ್ವಪ್ನದ ಅಂದರೆ ಅವ್ರಿಗೇನು ಕನಸು ಬಿದ್ದಿತ್ತು ಆ ಕನಸಿನ ಸುದ್ದಿಯನ್ನು ಹೇಳಿ ಅವರು ಸಲಹೆಗಳನ್ನು ತೆಗೆದುಕೊಂಡು ಊರಿನ ಪ್ರಮುಖರನ್ನು ಕರೆದುಕೊಂಡು ಕಮ್ಮತಗಿಗೆ ಬಂದರು ಮತ್ತು ಅದೇ ಸುದ್ದಿಯನ್ನು ಕಮ್ಮತಗಿಯ ಊರಿನ ಬಂಧುಗಳಿಗೆ ತಿಳಿಸಿ ಆ ಊರಿನ ಪ್ರಮುಖರೊಂದಿಗೆ ಹೇಳಿ ಅವರನ್ನು ಕೂಡ ಆ ಊರಿನ ಹೊಳೆಗೆ ಕರೆದುಕೊಂಡು ಹೋಗಿ ಸ್ವಾಮಿಗಳು ಸಮಾಧಿ ಸ್ಥಳವನ್ನು ಗುರುತಿಸಿ ಅಲ್ಲಿದ್ದ ರಾವಿ ಬಿಟ್ಟ ಮಣ್ಣನ್ನು, ಕಸ, ಮುಳ್ಳು, ಕಂಟಿ ಎಲ್ಲ ಕೆಸರನ್ನು ತೆಗೆಸಿ ನೋಡಿದಾಗ ಅಲ್ಲಿ ಸ್ವಾಮಿಗಳು ಕೈಮುಗಿದು ಸ್ವಸ್ಥವಾಗಿ ಕುಳಿತ ಭಂಗಿಯಲ್ಲಿ ಕಂಡರು. ಹೀಗೆ ಕುಳಿತಿರ್ತಕ್ಕಂಥ ದಿವ್ಯ ವ್ಯಕ್ತಿಗಳನ್ನು ಸರ್ವರು ಅಂದರೆ ಊರಿನ ಜನರೆಲ್ಲರೂ ನೋಡಿ ಭಾಳಷ್ಟು ಖುಷಿಪಟ್ಟರು, ಭಾಳಷ್ಟು ಆಶ್ಚರ್ಯಪಟ್ಟರು. ಎಂತಹ ಪವಾಡಗಳನ್ನು ಈ ಶ್ರೀಗಳು ಮಾಡಿದ್ರಪ್ಪ ನಮ್ಮ ಊರಿನ ಹೊಳೆಯಲ್ಲಿ ಅಂತ ತಿಳ್ಕೊಂಡು ಭಾಳಷ್ಟು ಆನಂದದಿಂದ ಈ ಊರಿನ ಪ್ರಮುಖರೆಲ್ಲರೂ ಜಯಘೋಷಣೆ ಹಾಕುತ್ತಾ ಮೆರವಣಿಗೆಯನ್ನು ಮೂಲಕ ಪೂಜೆ ಪುನಸ್ಕಾರವನ್ನು ಮಾಡುತ್ತಾ ಎಲ್ಲರೂ ಭಕ್ತಿಯಿಂದಲೇ ಆಧ್ಯಾತ್ಮದಿಂದಲೇ ಕಮ್ಮತಗಿಗೆ ಅವರನ್ನು ಕರೆತಂದರು. ನಂತರ ಕಮ್ಮತಗಿಯಲ್ಲಿ ಶಿವನಪ್ಪ ದೇಸಾಯಿಯವರ ಅರಮನೆಯಲ್ಲೇ ಅವರನ್ನು ಇರಿಸಲಾಯಿತು. ನಂತರ ಅವರು ಕೋಟೆಕಲ್ಲಿನ ಭಕ್ತರ ಕೋರಿಕೆಯ ಮೇರೆಗೆ ಕೋಟೆಕಲ್ಲಿಗೆ ಹೋಗಿ ಅಲ್ಲಿಯೂ ಕೂಡ ಒಂದು ಮಠವನ್ನು ಸ್ಥಾಪಿಸಿದರು. ಅದಾದ ನಂತರ ಮತ್ತೆ ಮರಳಿ ಕಮ್ಮತಗಿಗೆ ಬಂದು ಇದ್ದಾಗ ಒಂದು ದಿನ ಗುರುಗಳು ಲಿಂಗಾರ್ಯರ ಜೊತೆ ಕಮ್ಮತಗಿ ಊರು ದಕ್ಷಿಣಕ್ಕೆ ಇರುವ ಗುಡ್ಡದ ಕಡೆ ವಾಯುವಿಹಾರಕ್ಕೆ ಹೋದರು. ಆ ಗುಡ್ಡವನ್ನು ನೋಡಿದ ಶ್ರೀಗಳು ಆನಂದಗೊಂಡು ತನ್ನ ಶಿಷ್ಯರಿಗೆ, ಈ ಗುಡ್ಡವನ್ನು ನೋಡಿದರೆ ನನಗೆ ಶ್ರೀಶೈಲ ಗುಡ್ಡ ಅಂದರೆ ಶ್ರೀಶೈಲ ಪರ್ವತ ನೆನಪಾಗುತ್ತದೆ ಎಂದು ಹೇಳಿದರು. ಹಾಗೆಯೇ ಅಲ್ಲಿಯೇ ಇರುವ ಒಂದು ಮಸೀದಿಯ ಒಳಗೆ ಹೊಕ್ಕು ತನ್ನ ಶಿಷ್ಯರಿಗೆ ಹೇಳಿದರು, ನನಗೆ ಯಾಕೋ ಈ ಮಧ್ಯಾಹ್ನದ ಶಿವಪೂಜೆ ಇದೇ ಮಸೀದಿಯಲ್ಲಿ ಮಾಡಿಕೊಳ್ಳುವ ಮನಸ್ಸಾಗಿದೆ ಎಂದು ಹೇಳಿ ಒಳಗಡೆ ಹೋಗಿ ಅನುಷ್ಠಾನಕ್ಕೆ ಕುಳಿತರು. ಶಿಷ್ಯನು ಅವರಿಗೆ ಹೂ, ಪತ್ರಿ ಎಲ್ಲ ಪೂಜೆ ಸೌಕರ್ಯಗಳನ್ನು ಒದಗಿಸಿದನು. ಗುರುಗಳು, ಒಳಗಡೆ ಯಾರನ್ನೂ ಬಿಡಬೇಡಿ, ಇಲ್ಲಿಯೇ ಬಾಗಿಲಲ್ಲಿ ಕಾಯುತ್ತಾ ಕುಳಿತುಕೋ ಎಂದು ಶಿಷ್ಯನಿಗೆ ಹೇಳಿ ತಮ್ಮ ಯೋಗ ದಂಡವನ್ನು ಕೊಟ್ಟರು. ಅದೇ ಸಮಯದಲ್ಲಿ ಅಕಸ್ಮಾತ್ತಾಗಿ ಬಿಜಾಪುರದ ಆದಿಲ್ ಶಾಹಿ ರಾಜಮನೆತನದ 2ನೇ ಅಲಿ ಆದಿಲ್ ಶಾಹ ಅದೇ ಊರು ಹತ್ತಿರ ಹಾಯ್ದು ತನ್ನ ಸೈನಿಕರೊಂದಿಗೆ ಪ್ರಯಾಣ ಬೆಳೆಸಿದನು. ಒಂದು ವಾರ ಶುಕ್ರವಾರವಾಗಿತ್ತು, ಮಧ್ಯಾಹ್ನವಾಗಿತ್ತು ಮತ್ತು ನಮಾಜಿನ ವೇಳೆಯಾಗಿತ್ತು. ಹೀಗಾಗಿ ತನ್ನ ಸೈನಿಕರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದನು. ನಮಾಜು ವೇಳೆ ಆಗಿದ್ದರಿಂದ ಅಲ್ಲಿಯೇ ಸಮೀಪ ಮಸೀದಿ ಇದ್ದುದರಿಂದ ನಮಾಜು ಮಾಡಲು ಗುಡ್ಡ ಏರುವ ಆಲೋಚನೆಯಲ್ಲಿದ್ದನು. ಈ ಒಂದು ಕಮ್ಮತಗಿ ಊರಿನ ಗುಡ್ಡದ ಪ್ರದೇಶ ಅಂದಿನ ಕಾಲದಲ್ಲಿ ಅಖಂಡ ವಿಜಾಪುರ ಜಿಲ್ಲೆಯಲ್ಲಿ ಬರುವಂಥದ್ದು. ಅದು ಆದಿಲ್ ಶಾಹಿಗಳ ಆಡಳಿತದ ಒಂದು ಭಾಗವಾಗಿತ್ತೆಂದು ಹೇಳಬಹುದು. ಅದಕ್ಕಾಗಿ ತನ್ನ ಸೈನಿಕರನ್ನು ಕೆಲವರನ್ನು ಮುಂಚಿತವಾಗಿ ಕಳುಹಿಸಿದನು. ಅವರು ಅಲ್ಲೇ ದೂರದಿಂದಲೇ ನೋಡಿ ಮಸೀದಿಯಲ್ಲಿ ಯಾರೋ ಒಬ್ಬ ಹಿಂದೂ ಕಾವಿ ಧರಿಸಿದ ಕೋಲು ಹಿಡಿದುಕೊಂಡು ನಿಂತಿದ್ದನ್ನು ನೋಡಿದರು. ಆಗ ಅಲ್ಲಿಗೆ ಬಂದ ಸೈನಿಕರು, ಇಷ್ಟರಲ್ಲಿಯೇ ನಮ್ಮ ಬಾದಶಾಹರು ಇಲ್ಲಿಗೆ ನಮಾಜಿಗೆ ಬರುತ್ತಾರೆ, ನೀನು ಬೇಗನೆ ಇಳಿದು ಕೆಳಗೆ ಬಾ, ಮಸೀದಿಯಲ್ಲಿ ನಿಂದೇನು ಕೆಲಸ ಅಂತ ಗದ್ದರಿಸಿದರು. ಆಗ ಶಿಷ್ಯ ಲಿಂಗಾರ್ಯನು, ನಮ್ಮ ಪೂಜ್ಯ ಶ್ರೀಗಳು ಇಲ್ಲಿ ತಪಸ್ಸಿಗೆ ಕುಳಿತಿರುವರು, ಗದ್ದಲವನ್ನು ಮಾಡಬೇಡಿರಿ,
ಹೋಗಿರಿ ಎಂದು ಸಿಪಾಯಿಗಳಿಗೆ ಹೇಳಿದರು. ಮತ್ತು ಸಿಪಾಯಿಗಳು ದರ್ಪದಿಂದ ನಿಮ್ಮ ಸ್ವಾಮೀಜಿಗೆ ಮಸೀದಿ ಯಾವುದು, ಮಠ ಯಾವುದು ಎಂದು ತಿಳಿಯುವುದಿಲ್ಲವೇನು ಎಂದು ಅವರು ನಿಂದಿಸಿದರು. ಈಗ ವೇಳೆಯಾಗಿದೆ, ನಮ್ಮ ಬಾದಶಾಹರು ಇಲ್ಲಿ ನಮಾಜ್ಗಾಗಿ ಬರುತ್ತಿದ್ದಾರೆ. ಅವರು ಬಂದರೆ ನಿಮ್ಮ ಸ್ವಾಮಿಯು ಯಮಲೋಕವನ್ನು ಸೇರುವನು ಎಂದರು. ಅಷ್ಟರಲ್ಲಿ ಒಬ್ಬ ಸರದಾರ ಬಂದನು. ಅಲ್ಲಿ ನಡೆದ ವಿಷಯವನ್ನು ತಿಳಿದು ಸರದಾರ ಶಿಷ್ಯ ಲಿಂಗಾರನ ಮೇಲರಿಗೆ ಕೋಣೆಯನ್ನು ಪ್ರವೇಶಿಸಲು ಯತ್ನಿಸಿದನು. ಆಗ ಲಿಂಗಾರರು ಕಣ್ಣು ಕೆಂಪಗೆ ಮಾಡಿ ಈ ಕೋಣೆಯ ಒಳಗೆ ಕಾಲಿಡಲು ಸಾಧ್ಯವಿಲ್ಲವೆಂದು ಹೇಳಿದನು. ಇದರಿಂದ ಹೆದರಿದ ಸರದಾರನಿಗೆ ಕೈಕಾಲಲ್ಲಿ ಶಕ್ತಿಯೂ ಇರದ ಹಾಗೆ ಆದನು. ಆತನಿಗೆ ಧೈರ್ಯವೂ ಕೂಡ ಸಾಲಲಿಲ್ಲ. ಹಾಗಾಗಿ ಆತ ಕೂಡಲೇ ತನ್ನ ಸೈನಿಕರಿಗೆ ಅಪ್ಪಣೆಯನ್ನು ನೀಡಿದನು. ತಡ ಮಾಡಬೇಡಿರಿ, ಸ್ವಾಮಿಯನ್ನು ಚೆನ್ನಾಗಿ ಥಳಿಸಿರಿ ಎಂದು ಹೇಳಿದನು. ಆಗ ಮುಸಲ್ಮಾನ್ ಸಿಪಾಯಿಗಳು ಲಿಂಗಾರನನ್ನು ಹೊಡೆಯಲು ಮುಂದೆ ಹೋದರು. ಆಗ ಅವರ ಕಾಲಲ್ಲಿ ಪವಾಡ ಎಂಬಂತೆ, ಚಮತ್ಕಾರ ಎಂಬಂತೆ ಹಾವುಗಳು, ಚೇವುಗಳು ಕಂಡು ಬಂದವು. ಇವುಗಳನ್ನು ಕಂಡ ಸಿಪಾಯಿಗಳು ಅರೆ ಅಲ್ಲ, ಅರೆ ಅಲ್ಲ ಎಂದು ದಿಕ್ಕುಪಾಲಾಗಿ ಓಡಲಾರಂಭಿಸಿದರು. ಆಗ ವಿಷಯ ತಿಳಿದ ಸರದಾರರೊಡನೆ ಬಂದ ಬಾದಶಾಹರು ಅಂದರೆ ಸುಲ್ತಾನರು ಅಲ್ಲಿ ಓಡಾಡುವ ಸಿಪಾಯಿಗಳನ್ನು ಕಂಡು ಆಶ್ಚರ್ಯಗೊಂಡರು. ಮಸೀದಿಗೆ ಬಂದ ಬಾದಶಾಹ, ಎಲ್ಲೋ ನೀಚ, ನೀನೇಕೆ ಇಲ್ಲಿಗೆ ಬಂದಿರುವಿ, ಹೀಗೇಕೆ ನಿಂತಿರುವಿ ಎಂದು ಗರ್ಜಿಸಿದರು. ಆಗ ಲಿಂಗಾರ್ಯರು, ಎಲೈ ಬಾದಶಾಹರೇ, ದಯಮಾಡಿ ಸುಮ್ಮನೆ ಹೊರಟು ಹೋಗಿರಿ, ನಾವೇನು ನಿಮ್ಮ ಮಸೀದಿಯನ್ನು ನುಂಗುವುದಿಲ್ಲ. ನಮ್ಮ ಸ್ವಾಮೀಜಿಗಳು, ನಮ್ಮ ಶ್ರೀಗಳು ಪೂಜೆ ಮುಗಿದೊಡನೆಯೇ ನಾವು ಯಾಕೆ ಇಲ್ಲೇ ಇರೋಣ ಎಂದು ನಿರ್ಭಯದಿಂದ ಹೇಳಿದನು. ನಮ್ಮ ಪೂಜೆ ಮುಗಿದುಕೊಳ್ಳೇ ನಾವು ಹೋಗ್ತೇವೆ ಎಂದು ಆತ ಹೇಳಿದನು. ಇದರಿಂದ ಕೋಪಗೊಂಡ ಸುಲ್ತಾನ, ಅವನು ಯಾವ ಸ್ವಾಮಿ, ಮೊದಲು ನಿನ್ನನ್ನು ಶಿರಚ್ಛೇದನ ಮಾಡಿ ಒಳಗೆ ಹೋಗಿ ನಿನ್ನ ಸ್ವಾಮಿಯನ್ನು ವಿಚಾರಿಸುವೆ ಎಂದು ಖಡ್ಗ ತೆಗೆದು ಹೊಡೆಯಲು ಹೋಗುವನು. ಅಷ್ಟರಲ್ಲಿಯೇ ಒಂದು ದೊಡ್ಡದಾಗಿರ್ತಕ್ಕಂಥ ಘಟಸರ್ಪ ಸುಲ್ತಾನನ ಮೇಲರಗಲು ಯತ್ನಿಸಿತು. ಆಗ ಬಾದಶಾಹ ಹಾಗೂ ಅವನ ಸರದಾರರ ಕಾಲಲ್ಲಿ ಮತ್ತೆ ಹಾವು ಚೇವುಗಳು ಕಂಡುಬಂದವು. ಅದೇ ಸಮಯದಲ್ಲಿ ಸ್ವಾಮಿಗಳು ತಮ್ಮ ತಪಸ್ಸನ್ನು ಮುಗಿಸಿಕೊಂಡು, ಅನುಷ್ಠಾನವನ್ನು ಮುಗಿಸಿಕೊಂಡು ಎಚ್ಚೆತ್ತುಕೊಂಡು ಬಂದರು. ಆಗ ಹಾವು ಚೇಳುಗಳಿಗೆ ಕೈ ಸೊನ್ನೆ ಮಾಡಿದರು. ಆ ಹಾವು ಚೇಳುಗಳೆಲ್ಲ ಮಾಯವಾದವು. ಇದೆಲ್ಲವನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಸುಲ್ತಾನನಿಗೆ ಬಹಳ ಆಶ್ಚರ್ಯವಾಗಿ ಕೂಡಲೇ ಸ್ವಾಮಿಗಳ ಪಾದವನ್ನು ಮುಟ್ಟಿ ವಂದಿಸಿದನು. ತಪಶ್ಚರ್ಯದ ಮುಂದೆ ಸುಲ್ತಾನನ ಆಟ ನಡೆಯುವುದೇ? ತಮ್ಮ ಯೋಗ ಬಲದಿಂದ ಜಗತ್ತನ್ನು ಉದ್ಧರಿಸಬಲ್ಲ ಮಹಾನ್ ತಪಸ್ವಿಗಳಿಗೆ ಸುಲ್ತಾನ ಬಾಗಲೇಬೇಕಾಗುತ್ತದೆ. ಯೋಗಿಗಳನ್ನು ಕೆಣಕಿ ಭೋಗಿಗಳು ಸುಖವಾಗಿ ಜೀವಿಸಬಲ್ಲರೆ ಮುಂದೆ ಸುಲ್ತಾನ ತನ್ನ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಿಕೊಂಡು ಆ ಮಸೀದಿಯನ್ನು ಈ ಮಹಿಮರಿಗೆ, ಈ ಶ್ರೀಗಳಿಗೆ ಪೂಜೆಗಾಗಿ ಸ್ವಾಮಿಗಳಿಗೆ ಕಾಣಿಕೆಯಾಗಿ ಬಿಟ್ಟು ಕೊಡುವೆನೆಂದು ಆಗಲೇ ಆದೇಶವನ್ನು ಕೂಡ ಈ ಆದಿಲ್ಶಾಹಿಗಳ ಸುಲ್ತಾನ ಮಾಡಿದನು. ಆಗ ಸ್ವಾಮಿಗಳು ಹೇಳ್ತಾರೆ, ಎಲ್ಲರ ದೇವರು ಒಬ್ಬನೇ, ಇಲ್ಲಿ ಯಾವುದೇ ತೆರನಾಗಿರ್ತಕ್ಕಂಥ ಜಾತಿ ಭೇದ ತಾರತಮ್ಯ ಬೇಡ ಎಂದು, ಜೊತೆಗೆ ಧರ್ಮ ಭೇದವನ್ನು ಕೂಡ ಮಾಡಬಾರದೆಂದು ಹೇಳಿ ಬಾದಶಾಹನ ಉದಾರ ಕಾಣಿಕೆಯನ್ನು ಮನ್ನಿಸಿ ನಿಮಗೆ ಶುಭವಾಗಲಿ ಎಂದು ಹಾರೈಸಿದರು. ನೀನು ಕೊಟ್ಟ ದೇಣಿಗೆಯ ನೆನಪಿಗಾಗಿ ನಾವು ಶುಕ್ರವಾರದ ದಿನ ಭಿನ್ನಹ ಹಿಡಿಯುವುದಿಲ್ಲ, ಪಾಲಿಕೆಯಲ್ಲಿ ಕೂಡುವುದಿಲ್ಲ, ಕುದುರೆ ಹತ್ತುವುದಿಲ್ಲ ಮತ್ತು ಯಾವ ಉತ್ಸವವನ್ನು ಕೂಡ ಮಾಡುವುದಿಲ್ಲವೆಂದು ಸುಲ್ತಾನನಿಗೆ ತಿಳಿಸಿದರು. ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೂ ಕೂಡ ಈ ಗಣೇಶ ಚತುರ್ಥಿಯಂದು ಈ ಜಾತ್ರೆ ಶುಕ್ರವಾರ ಬಂದರೂ ಕೂಡ ಶುಕ್ರವಾರದ ದಿವಸ ಈ ಜಾತ್ರೆಯನ್ನು ಮಾಡುವುದಿಲ್ಲ.
ಮರುದಿನ ಯಾವ ವಾರ ಇರುತ್ತದೆ ಅನ್ನೋದನ್ನು ನೋಡಿಕೊಂಡು ಈ ಜಾತ್ರೆಯನ್ನು ಇಂದಿಗೂ ಕೂಡ ಆಚರಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ಗಣೇಶ ಚತುರ್ಥಿಯ ದಿನದಂದು ಮರುದಿನ ಈ ಒಂದು ಜಾತ್ರೆಯು ಭಾಳಷ್ಟು ವಿಜೃಂಭಣೆಯಿಂದ, ಸಂಭ್ರಮದಿಂದ, ಸಡಗರದಿಂದ ಅದ್ಧೂರಿಯಾಗಿ ನಡೆದುಕೊಂಡು ಬರುತ್ತದೆ. ಅಂದಿನಿಂದ ಈ ಮಸೀದಿಯು ಹಿರಿಮಠ ಎನಿಸಿಕೊಂಡಿದೆ. ಹೀಗೆ ಮಸೀದಿಯು ಮಠವಾಯಿತು ಎಂದು ಹೇಳಬಹುದು. ಗುಡ್ಡದ ಮೇಲೆ ಕಂಡುಬರುವ ಈ ಗಿರಿಮಠವು ಶ್ರೀಗಳು ನುಡಿದ ನುಡಿ, ನಡೆದ ನಡೆ, ಪವಾಡಗಳಾಗಿ ಪರಿಣಮಿಸಿವೆ. ಈ ಶ್ರೀಗಳು ಹಳ್ಳಿ ಪಟ್ಟಣಗಳನ್ನು ಸಂಚರಿಸುತ್ತಾ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಇವರು ಮಸೀದಿ ಮಠಗಳಲ್ಲಿ ಅಂತರ ಕಾಣದೆ ಶಿವಪೂಜೆಗೆ ಆವತಾನವಾದರೇನು ಎಂದು ತಪಸ್ಸನ್ನು ಮಾಡಿ ತಮ್ಮ ಪವಾಡನ್ನು ಈ ಒಂದು ಮಠದಲ್ಲಿ ಮಾಡಿ ತೋರಿಸಿದ್ದಾರೆ. ಈ ಮಠವನ್ನು ನೀವು ವಿಡಿಯೋದಲ್ಲಿ ನೋಡಬಹುದು. ಇದು ಗುಡ್ಡದ ಮೇಲೆ ಇರತಕ್ಕಂಥದ್ದು, ಎತ್ತರವಾಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ ಒಂದು ಒಳ್ಳೆಯ ಪವಿತ್ರವಾಗಿರ್ತಕ್ಕಂಥ ಪ್ರದೇಶ ಇದು ಆಗಿದೆ. ಹೀಗೆ ಈ ಮರಳು ಶಂಕರ ದೇವರು ಮತ್ತು ಶಿವನಪ್ಪ ದೇಸಾಯಿಯಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಒಂದು ಪರಂಪರೆ ಈಗಲೂ ಕೂಡ ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೆ ಮುಂದುವರೆದುಕೊಂಡು ಬಂದಿದೆ ಅನ್ನುವಂಥದ್ದು ಶ್ರೀ ಮರಳು ಶಂಕರ ಶಿವಯೋಗಿಗಳಿಂದ ಹಿಡಿದುಕೊಂಡು ಕಿರಿಯ ಹುಚ್ಚೇಶ್ವರ ಶ್ರೀಗಳವರೆಗೆ, ಅಂದರೆ ಇಂದಿನ 13ನೇ ಪೀಠಾಧಿಪತಿಯವರೆಗೂ ಕೂಡ ಈ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು, ಪುಣ್ಯ ಪುರಾಣ ಕೀರ್ತನೆಗಳನ್ನು ಈ ಮಠವು ತನ್ನದೇ ಆಗಿರ್ತಕ್ಕಂಥ ಆಧ್ಯಾತ್ಮಿಕ ಪರಂಪರೆಯನ್ನು ಇಂದಿಗೂ ಕೂಡ ಮುಂದುವರಿಸಿಕೊಂಡು ಈ ಶ್ರೀಗಳು ಕೂಡ ಅದನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆಂದು ಹೇಳಬಹುದು. ಹಾಗೆ ಎಲ್ಲರೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್, ಶೇರ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಮಠದ ಬಗ್ಗೆ ಕೃತಿಗಳನ್ನು ಭಾಳಷ್ಟು ಬರೆದಿದ್ದಾರೆ. ಅದರಲ್ಲಿ ಶ್ರೀ ಹೊಳೆಹುಚ್ಚೇಶ್ವರ ಪೀಠ ದರ್ಶನ, ವೈರಾಗ್ಯ ವೈಭವ, ಲೇಖಕರು ಶ್ರೀ ಕಲ್ಲೂರು ಸಂಗಣ್ಣ ಗುಡೂರವರು ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ, ಸ್ವಾರಸ್ಯಕರವಾಗಿರ್ತಕ್ಕಂಥ ಕೃತಿಯನ್ನು ರಚಿಸಿರುತ್ತಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ವಿಡಿಯೋಗೆ ವಿದಾಯ ಹೇಳುತ್ತಿದ್ದೇನೆ.